ನಮಸ್ತೆ ವೀಕ್ಷಕರೇ, ನಾನಿವತ್ತು ಮಾರ್ಕೆಟಿಗೆ ಹೋಗಿದ್ದೆ. ಏಡಿ ಹಚ್ಚಿದ್ರು, ಅದಕ್ಕಾಗಿ ನಾನು ಏಡಿ ತೊಗೊಂಡು ಬಂದೆ. ಅದರ ಒಂದು ಸಾರು ಮಾಡ್ತೀನಿ. ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ, ಎಣ್ಣೆ ಹಾಕ್ಕೊಂಡೇನಿ, ಕರಿಬೇವು ಹಾಕ್ಕೊಂಡೆ. ಮಾತಿದ ಲಕ್ಷದಾಗ ಹೇಳೋದು ಮರ್ತು ಬಿಟ್ಟೆ ನಾನು. ಇದು ಕರಿಬೇವು, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಹಾಕ್ಕೊಂಡೇನಿ. ಇವು ಏಡಿ ತಂದೇನಿ. ಈ ಏಡಿ ಮಾಡ್ತೀನಿ. ಇವಾಗ ನಾನು ಏನು ಮಾಡೀನಿ, ಇದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡೇನಿ. ಸಾರಿಗೆ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಖಾರ ಪುಡಿ, ಅರಿಶಿನ ಪುಡಿ, ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ಇದರಾಗನ ನಾನು ರುಬ್ಕೊಂಡು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡೇನಿ. ಇಲ್ಲೇ ಕೊತ್ತಂಬರಿ ಹೆಚ್ಚಿಟ್ಕೊಂಡೇನಿ. ಇವಾಗ ನಾನು 2 ಸ್ಪೂನಷ್ಟು ಉಪ್ಪು ಹಾಕ್ತೇನೆ. ಯಾಕಂದರೆ ಸಾರು ಮಾಡ್ತಿಲ್ಲ, ಉಪ್ಪು ಬೇಕು. ಅದ್ರಾಗ ಖಾರ ಹಾಕಿ ರುಬ್ಕೊಂಡೇನಿ. ಮಸಾಲೆ ಒಳಗೆ ಸ್ವಲ್ಪ ಖಾರ ಹಾಕ್ತೀನಿ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿದೆ. ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕ್ತೀನಿ. ಇವಾಗ ಇವನು ಸ್ವಚ್ಛಾಗಿ ಕ್ಲೀನ್ ಮಾಡಿ ಇಟ್ಕೊಂಡೇನಿ. ಇವನ್ನ ನಾನು ಹಾಕ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಇದನ್ನು ನಾನು ಮಾಡಿಕೊಂಡು ಇದು ಚೆನ್ನಾಗಿನ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಟಂಥ ಮಸಾಲೆನ ಏನು ಮಾಡ್ತೀನಿ, ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ಸಾರು ದಪ್ಪನಲ್ಲಿ ಮಾಡೋಂಗಿಲ್ಲ, ಇದನ್ನು ತೆಳ್ಳಗೆ ಮಾಡ್ತೀನಿ. ಕುದಿಬೇಕಿದು, ಸರಿಯಾಗಿ ಕುದಿಬೇಕಿದು, ಎಲ್ಲ ಬೆಂದು ಬರಬೇಕು. ಇದು ಎಷ್ಟು ಕುದಿತೈತಿ ಅಷ್ಟು ರುಚಿ ಆಗ್ತೈತಿ. ನಾನು ಇಷ್ಟು ಸಾರು ಮಾಡೀನಿ. ನಮಗೆ ಎಲ್ಲರಿಗೆ ಹಾಕಿ ಇಷ್ಟು ಸಾರು ಮಾಡಿದರೆ ಸಾಕು.
ನೋಡಿ ವೀಕ್ಷಕರೇ, ಇವಾಗ ಎಡಿ ಸಾರು ರೆಡಿ ಆಯಿತು. ಇದು ಸಣ್ಣ ಕಾಲು, ಇದು ಅಷ್ಟೇ ನಾನು ಬೇರೆ ಮಾಡೀನಿ. ನೋಡಿರಿ ವೀಕ್ಷಕರೇ, ಇದು ಚೆನ್ನಾಗಿ ಕುದಿಬೇಕು. ಕುದ್ರೆ ಭಾಳ ರುಚಿ ಆಕತಿ. ಇದು ಜ್ವರ ಗಿರ ಬಂದರೆ ಇದು ಎಡಿ ಸಾರು ಮಾಡ್ಕೊಂಡು ಉಣ್ಣೋದ್ರಿಂದ ಜ್ವರ ಕಡಿಮೆ ಆಕವು, ನೆಗಡಿ ಕಡಿಮೆ ಆಗ್ತೈತಿ. ಇದಕ್ಕೆ ಕೆಲವೊಬ್ರು ತಿಂತಾರೆ, ಕೆಲವೊಬ್ರು ಮಂದಿ ತಿನ್ನಂಗಿಲ್ಲ. ನಮ್ಮ ಕಡೆ ಹೆಂಗಾರ ಇದನ್ನು ಜನ ಬಳಸ್ತಾರೆ. ನೋಡಿ ವೀಕ್ಷಕರೇ, ಎಡಿ ಸಾರು ಕುದಿಬೇಕದು.